ನೋಡಿ, ಈ ಎಲ್ಲ ವಿಚಾರಗಳಿಗೆ ಕಾರಣೀಕರ್ತ ಆದವನು ಯಾರು? ಆತನನ್ನ ಮರೆತರೆ ಹೇಗೆ? ಈ ಸಂದರ್ಭದಲ್ಲಿ ಆತನ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಹೇಗೆ? ದೊಡ್ಡದಾಗಿ ಡಿಸ್ಕ್ಲೇಮರ್ ಹಾಕಿ ಯಾರೋ ಹೇಳಿದಂತ ವಿಚಾರಗಳನ್ನ ಸತ್ಯ ಅನ್ನೋ ರೀತಿಯಲ್ಲಿ ಹೇಳಿ ಮುಂದೆ ಅದು ಏನು ಅಂತ ಗೊತ್ತಾಗಿ ಚೀತ್ ಹೂ ಅಂತ ಉಗಿಯೋದಕ್ಕೆ ಆರಂಭ ಮಾಡಿದ ಮೇಲೆ ಡಿಲೀಟ್ ಮಾಡಿದಂತಹ ಮಹಾನುಭಾವನ ಬಗ್ಗೆ ಹೇಳಬೇಕು. MD ಸಮೀರ್, ಮೊಹಮ್ಮದ್ ಸಮೀರ್, ಈತ ಒಂದು ವಿಡಿಯೋ ಹಾಕಿದ. ದೂತ ಹಲವು ರೀತಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ. ಈತ ಹೇಳಿದಂತಹ ವಿಚಾರಗಳು ಏನಾಗಿತ್ತು? ಈತ ವಿಡಿಯೋಗಳಲ್ಲಿ ಪ್ರಸ್ತಾಪ ಮಾಡಿದಂತಹ ವಿಚಾರಗಳು ಅದಾದ ನಂತರ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು. ಯಾವ ರೀತಿ ವ್ಯೂಸ್ ಅದಕ್ಕೆ, ಯಾವ ರೀತಿ ಕತೆ, ಏನು, ಇದಕ್ಕೂ ಒಂದು ರೀತಿಯ ಗ್ಯಾಂಗ್ ಕೆಲಸ ಮಾಡಿತ್ತು ಅನ್ನುವಂತ ಮಾತುಗಳು ಕೇಳಿ ಬಂತು. ಈ ರೀತಿ ವಿಡಿಯೋ ಮಾಡಕ್ಕೆ, ಈ ರೀತಿ ಸ್ಪ್ರೆಡ್ ಮಾಡಕ್ಕೆ ಫಾರಿನ್ ಫಂಡಿಂಗ್ ಇತ್ತು ಅನ್ನುವಂತಹ ಮಾತುಗಳು ಕೇಳಿ ಬಂದ್ವು. ಯಾರು ಈ ಮೊಹಮ್ಮದ್ ಸಮೀರ್? ಬಳ್ಳಾರಿ ಮೂಲದ ಮುಸ್ಲಿಂ ಯುವಕ ಈ ಮೊಹಮ್ಮದ್ ಸಮೀರ್. ಧರ್ಮಸ್ಥಳದ ಬಗ್ಗೆ ಮಾತಾಡಿ ರಾತ್ರೋರಾತ್ರಿ ಫೇಮಸ್ ಆದ. ಅದಕ್ಕಿಂತ ಮುಂಚೆ ಹಿಂಗೆ ಒಬ್ಬ ಸಮೀರ್ ಅಂತ ಇದ್ದಾನೆ, ದೂತ ಅಂತಿದೆ, ಯಾವನಿಗೂ ಗೊತ್ತೇ ಇರಲಿಲ್ಲ. ಯೂಟ್ಯೂಬ್ ಚಾನೆಲ್ ದೂತದಲ್ಲಿ ಈತ ವಿಡಿಯೋ ಹಾಕಿದ್ದ. ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಅಂತ ಹೇಳಿ ಅದಕ್ಕೊಂದು ಟೈಟಲ್ ಅನ್ನ ಕೊಟ್ಟು ಮಾತಾಡಿದ್ದೇನು, ಕತೆ ಹೇಳಿದ್ದೇನು, ಅದಕ್ಕೆ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಇವರ ಹತ್ರ ಏನೂ ಇಲ್ಲ. ಪುಂಗಿದ್ದೇ ಪುಂಗಿದ್ದು. ಆ ಶೀರ್ಷಿಕೆಯ 23 ನಿಮಿಷ 52 ಸೆಕೆಂಡ್ಗಳ ವಿಡಿಯೋ ಅಪ್ಲೋಡ್ ಮಾಡಿದ್ದು ಇದೇ ಸಮೀರ್. ಆ ವಿಡಿಯೋ 31 ಲಕ್ಷಕ್ಕೂ ಹೆಚ್ಚು ವ್ಯೂಸ್ಗಳನ್ನ ಪಡೆಯಿತು. ನೂರಾರು ಶವ ಹೂತಿಟ್ಟಿದ್ದಾರೆ ಅಂತ ಇದೇ ಸಮೀರ್ ಆರೋಪಿಸಿದ್ದ. ಎಲ್ಲಿ ಹೋದ್ವು ಆ ನೂರಾರು ಶವ? ಈತ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಅವೇ ನಡ್ಕೊಂಡು ಬೇರೆ ಕಡೆ ಹೋಗ್ಬಿಟ್ವಾ? ಇದೀಗ ಸಮೀರ್ಗೆ ಅದೇ ವಿಡಿಯೋ ಶಾಪ ಆಗಿದೆ. ವಿಚಾರಣೆಗೆ ಕರೆದ ಸಂದರ್ಭದಲ್ಲಿ ಈತ ಬರಲಿಲ್ಲ. 2-3 ದಿನ ಬಿಟ್ಟು ಬಂದ, ವೇಟ್ ಮಾಡ್ದ. ಈತನ ಹತ್ರ ಸಾಕ್ಷಿ ಇದ್ರೆ, ಈತ ಹೇಳಿದ್ದೆಲ್ಲ ಸತ್ಯ ಆಗಿದ್ದರೆ ಆ ವಿಡಿಯೋನ ಈತ ಡಿಲೀಟ್ ಮಾಡಿದ್ಯಾಕೆ? ವಿಚಾರಣೆಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡಿದ್ಯಾಕೆ? ಈತ ಪುಂಗಿದಂತಹ ಪುರಾಣ ಸುಳ್ಳು ಅಂತ ಗೊತ್ತಾದ ಮೇಲೆ ಲಾಪತ. ಈತನೇ ಬಂದು ಹೇಳ್ಕೊಂಡ, ಮತ್ತೊಂದು ವಿಡಿಯೋ ಮಾಡಿ, ನನಗೆ ಹಂಗಾಗ್ತಾ ಇದೆ, ನನಗೆ ಹಿಂಗಾಗ್ತಾ ಇದೆ, ನನಗೆ ಬಾಡಿಗೆ ಮನೆ ಸಿಗ್ತಾ ಇಲ್ಲ. ನೀನು ಮಾಡಿದಂತಹ ಸಾಧನೆಗೆ ಬಂದು ಸನ್ಮಾನ ಮಾಡಬೇಕಾಗಿತ್ತ? ನಿನಗೆ ನೀನ್ ಹೇಳಿದ ಸತ್ಯ ಆಗಿದ್ರೆ ಓಡ್ ಹೋಗಬಾರ್ದಾಗಿತ್ತು. ಸಮೀರ ಇದ್ದೆ ಎದುರಿಸಬೇಕಾಗಿತ್ತು ಎಲ್ಲವನ್ನ. ಈಗ ನಿನ್ನ ಅಣ್ಣತಮ್ಮಂದ್ರು ಎಲ್ಲ ವಿಚಾರಗಳು ಗೊತ್ತಾಗಿದೆ. ಅಣ್ಣತಮ್ಮಂದ್ರೋ ಮಾವಂದ್ರೋ ಗೊತ್ತಿಲ್ಲ, ಅವ್ರ ಎಲ್ಲ ವಿಚಾರಗಳು ಬಟಾಬೈಲಾಗಿದೆ. ಈತನೂ ಕೂಡ ಇದಕ್ಕೆ ಅಂದ್ರೆ ನೋಡಿ, ಒಂದು ಟ್ವಿಸ್ಟ್ ಏನಂತಂದ್ರೆ, ಮುಚ್ಚಿದ ಲಕೋಟಿಯಲ್ಲಿ ಕೊಟ್ಟಿದ್ದಂತಹ ಆ ಅರ್ಜಿಯಲ್ಲಿ ಪ್ರಸ್ತಾಪ ಆದಂತಹ ವಿಚಾರಗಳು ಈತನ ವಿಡಿಯೋದಲ್ಲಿ ಇರುತ್ತೆ. ಹಾಗಿದ್ರೆ ಆ ಮುಚ್ಚಿದ ಲಕೋಟಿಯಲ್ಲಿ ಕೊಟ್ಟಂತಹ ವಿಚಾರಗಳು, ಪ್ರಸ್ತಾಪ ಮಾಡಿದಂತಹ ಅಂಶಗಳು ಈತನ ಹೇಗೆ ಗೊತ್ತಾಯಿತು? ಎಲ್ಲ ಪೂರ್ವ ನಿಯೋಜಿತ, ಎಲ್ಲವೂ ಕೂಡ ಬಟಾಬಯಲಾಗಿದೆ. ಹಿಂಗಾಗಿ ಈಗ ಈ ಬುರುಡೆ ಗ್ಯಾಂಗ್ ಬುಡ ಮೇಲಾಗಿದೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಕತೆ ಏನು? ಹಿಂದೂ ಧರ್ಮದ ಬಗ್ಗೆ ತಿಮರೋಡಿ ಅವಹೇಳನದ ಆರೋಪ ಮೊದಲಿನಿಂದಲೂ. PL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದು ಆಕ್ರೋಶಕ್ಕೆ ಕಾರಣ ಆಯಿತು. ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ನೋಟಿಸ್ ನೀಡಿದರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ ಈ ಮಹೇಶ್ ಶೆಟ್ಟಿ ತಿಮರೋಡಿ. 3 ಕಾರಣವನ್ನ ನೀಡಿ ಪೊಲೀಸರು ಅರೆಸ್ಟ್ ಕೂಡ ಮಾಡಬೇಕಾಗಿ ಬಂತು. ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರಣೆಗೆ ಬರಲೇ ಇಲ್ಲ. ಇವರೆಲ್ಲರೂ ಕೂಡ ವಿಚಾರಣೆಗೆ ಹಿಂದೇಟ್ ಹಾಕಿದ್ರು. ಯಾಕೆ ಹಿಂದೇಟ್ ಹಾಕಿದ್ರು? ನೀವು ಹೇಳ್ತಾ ಇರೋದು ಸತ್ಯ ಅಂತ ಆದ್ರೆ, ನಿಮಗೆ ಪೂರಕವಾದಂತಹ ದಾಖಲೆಗಳೂ ಇದೆ ಅಂತ ಆದ್ರೆ, ವಿಚಾರಣೆ ಎದುರಿಸೋದಕ್ಕೆ ನೀವು ಹಿಂದೆ ಮುಂದೆ ನೋಡಬಾರ್ದಾಗಿತ್ತು. ಕರೆದ ತಕ್ಷಣ ಪಟ ಪಟ ಅಂತ ಬರಬೇಕು, ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ನಾವೇ 8 ಸರಿ ಹೇಳಿದ್ವಿ. ಇವತ್ತು ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಬರಲಿಲ್ಲ, ವಿಚಾರಣೆ ಗೈರಾದ್ರು. ನಾಳೆ ಮತ್ತೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ, ನಾಳೆಯೂ ಬರಲಿಲ್ಲ. ಓಡಿ ಮಹೇಶ್ ಅಣ್ಣ, ಓಡಿ ಅಂತ ಯಾರೋ ಹೇಳಿದಾರಲ್ಲ, ಹಂಗ ಓಡ್ಬಿಟ್ರ ಮಹೇಶ್ ಶೆಟ್ಟಿ ತಿಮರೋಡಿ? ಆ ಕಡೆ ಸಮೀರ್ನೂ ಇಲ್ಲ, ಈ ಕಡೆ ಮಹೇಶ್ ಶೆಟ್ಟಿ ತಿಮರೋಡಿನೂ ಇಲ್ಲ. ಇನ್ನ ನೆಕ್ಸ್ಟ್ ಗಿರೀಶ್ ಮಟ್ಟಣ್ಣನವರ್ ಶವ ಹೂತಿಟ್ಟ ಕೇಸ್ನಲ್ಲಿ
ನಿಗೂಢ ವ್ಯಕ್ತಿ ಎತ್ತಿ ಕಟ್ಟಿದ್ದ ಆರೋಪ ಈ ಗಿರೀಶ್ ಮಟ್ಟಣ್ಣನವರ ಮೇಲೆ. ನಿಗೂಢ ವ್ಯಕ್ತಿಯ ಗುಂಪಿನಲ್ಲಿ ಗುರುತಿಸಿಕೊಂಡಿರುವಂತಹ ಆರೋಪ. ಆದರೆ ಎಸ್ಐಟಿ ಕಡೆ ಬೊಟ್ಟು ಮಾಡ್ತಾ ಇರುವಂತದ್ದು ಈ ಮಟ್ಟಣ್ಣನವರ್. ಇಷ್ಟೆಲ್ಲ ಮಾಡಿದ್ ನೋಡಿ, ಎಸ್ಐಟಿ ರಚನೆ ಮಾಡಬೇಕು ಅಂತ ಹೇಳಿದವರು ಇವರೇ. ತನಿಖೆ ನಡೆದ ನಂತರ ಎಸ್ಐಟಿ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಿದವರು ಇವರೇ. ಉದ್ದೇಶ ಏನು ಅಂತಂದ್ರೆ ತನಿಖೆಯ ದಿಕ್ಕು ತಪ್ಪಿಸೋದು, ಮೈಂಡ್ ಡೈವರ್ಟ್ ಮಾಡೋದು. ಎಸ್ಐಟಿಯ ತನಿಖೆ ದಾರಿ ತಪ್ಪಿಸುವ ಹುನ್ನಾರದಿಂದ ಈ ರೀತಿಯ ಆರೋಪಗಳನ್ನ ಮಾಡ್ತಾ ಬಂದ್ರು ಇವರೆಲ್ಲ. ನಿಜವಾದ ಅತ್ಯಾಚಾರಿ ಅಪರಾಧಿಗಳಿಂದಲೇ ದಿಕ್ಕು ತಪ್ಪಿಸುವ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ರು. ಇನ್ನ ಚಿನ್ನಯ್ಯ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಬುರುಡೆ ಹಿಡಿದು ಗಾಳಿಯಲ್ಲಿ ಗುಂಡು ಹೊಡೆದ ನಿಗೂಢ ವ್ಯಕ್ತಿ ಚಿನ್ನಯ್ಯ. ಮಾಸ್ಕ್ ಹಾಕೊಂಡು ಬಂದುಬಿಟ್ರು, ಕೈಯಲ್ಲಿ ಒಂದು ಬುರುಡೆ ಹಿಡ್ಕೊಂಡು. ನಿಗೂಢ ವ್ಯಕ್ತಿ ತೋರಿಸಿದ 17 ಜಾಗದಲ್ಲಿ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ಈಗ ಬಂದು ಹೇಳ್ಕೊಳ್ಳೋದು ಹಂಗಾಯ್ತು, ಹಿಂಗಾಯ್ತು, ಅದಾಯ್ತು, ಇದಾಯ್ತು ಅಂತ. ನೀವು ತೋರಿಸಿದಂತ ಜಾಗದಲ್ಲಿ ಸಿಕ್ಕಿದ್ದೇನು? ಒಂದೇ ಜಾಗದಲ್ಲಿ ಕುರುಹು ಪತ್ತೆ ಆಯ್ತು, ಉಳಿದ ಜಾಗದಲ್ಲಿ ಎಲ್ಲೂ ಕೂಡ ಕುರುಹು ಪತ್ತೆ ಆಗ್ಲೇ ಇಲ್ಲ. ಆಮೇಲೆ ಒಂದು ಜಾಗ, ಅದ್ಯಾವುದೋ 11 ಏನೋ ಯಾವುದೋ ಒಂದು ಜಾಗದಲ್ಲಿ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಶವಗಳನ್ನು ಹೂತ್ ಹಾಕಿದ್ದೀನಿ ನಾನು ಅಂತ ಹೇಳಿದ್ದ ಈ ಚಿನ್ನಯ್ಯ. ಅಲ್ಲಿ ಏನು ಸಿಗ್ಲೇ ಇಲ್ಲಪ್ಪ. ಧರ್ಮಸ್ಥಳ ವಿಚಾರದಲ್ಲಿ ಅಪಪ್ರಚಾರಕ್ಕಾಗಿ ಬಂದಿರುವ ಆರೋಪ ಈ ಚಿನ್ನಯ್ಯನ ಮೇಲೆ. ಎಸ್ಐಟಿ ವಿಚಾರಣೆಯಲ್ಲಿ ಈ ನಿಗೂಢ ವ್ಯಕ್ತಿ ತಡಬಡಾಯಿಸಿದ್ದು. ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಇಲ್ಲ, ಉತ್ತರದಲ್ಲಿ ಸಾಮ್ಯತೆ ಇಲ್ಲ. ಅಲ್ಲಿಗೆ ಇವರೆಲ್ಲರೂ ಕೂಡ ಷಡ್ಯಂತ್ರ ಮಾಡಿದ್ರು ಅನ್ನುವಂಥ ವಿಚಾರಗಳು ಇವರನ್ನ ತನಿಖೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಬಟಾ ಬಯಲಾಯಿತು. ಇದು ಚಿನ್ನಯ್ಯನ ಕತೆ. ಇನ್ನ ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್, ದಿ ಗ್ರೇಟ್ ಸುಜಾತಾ ಭಟ್, ಅನನ್ಯ ಭಟ್ ಬಗ್ಗೆ ಯಾವ ಫೋಟೋ ಕೂಡ ಇಲ್ಲ. ಯಾವುದೋ ಒಂದು ಫೋಟೋ ತಗೊಂಡ್ಬಂದ್ರು. ಮಣಿಪಾಲ್ ಮೆಡಿಕಲ್ ಕಾಲೇಜಿನ ದಾಖಲೆಯೂ ಕೂಡ ಇಲ್ಲ. ಅಸಲಿಗೆ ಇವರ ಸಹೋದರ ಒಂದು ವಿಚಾರವನ್ನ ಬಯಲು ಮಾಡಿದ್ರು. 1988ರಲ್ಲಿ ಸುಜಾತಾ ಭಟ್ ಮದುವೆನೇ ಆಗಿರಲಿಲ್ವಂತೆ. ಇನ್ನು ಅನನ್ಯ ಭಟ್ ಎಲ್ಲಿಂದ ಬರ್ತಾರೆ? 2003ರಲ್ಲಿ MBBS ಓದುವ ಮಗಳು ಬಂದಿದ್ದು ಹೆಂಗೆ? 88ರಲ್ಲಿ ಮದುವೆನೇ ಆಗಿಲ್ಲ. ಸುಜಾತಾ ಮದುವೆನೇ ಆಗಿಲ್ಲ ಅಂತ ಅವರ ಭಾವ ಮಹಾಬಲೇಶ್ವರ್ ಹೇಳಿದ್ರು. ಕೊನೆಗೆ ಅನನ್ಯ ಭಟ್ ಕಥೆಯೇ ಸುಳ್ಳು ಅಂತ ಅಜ್ಜಿನೇ ಒಪ್ಕೊಂಡ್ಬಿಟ್ರು. ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಗಳ 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 ಅಂತ ಕಣ್ಣೀರ್ ಹಾಕ್ತಾ ಅವ್ರು ನನಗೆ ಹಿಂಗ್ ಹೇಳಕ್ ಹೇಳಿದ್ರು. ಅವರು ಈ ರೀತಿ ಹೇಳಿದ್ರು, ಅದಕ್ಕೆ ನಾನು ಹೇಳಿದೆ. ನನಗೆ ಅನನ್ಯ ಭಟ್ ಅನ್ನೋ ಮಗಳೇ ಇಲ್ಲ, ನಾನು ಸುಳ್ಳು ಹೇಳಿದೆ ಅಂತ ಒಪ್ಕೊಂಡಿದ್ದು ಇದೇ ಅಜ್ಜಿ. ಇನ್ನು ಏನ್ ಬೇಕು ಸಾಕ್ಷಿ ನಿಮ್ಗೆ? ಇವರೆಲ್ಲರನ್ನು ರೂಪಿಸಿದ್ದು ನೀವೇ, ಇವರು ಈ ರೀತಿ ಹೇಳಬೇಕು ಅಂತ ಹೇಳಿಕೊಟ್ಟವ್ರು ನೀವೇ ಅಂತ ಇದೇ ಅಜ್ಜಿ ಹೇಳಿದ್ರಪ್ಪ. ಈ ರೀತಿಯ ಕಥೆಗಳು ಒಂದೊಂದೇ ಆಚೆ ಬರ್ತಾ ಹೋಯ್ತು. ಇದು ಇವ್ರ ಕಥೆಗಳು. ಈಗ ಮತ್ತೆ ನಾನು ಹೇಳೋದಕ್ಕೆ ಬಯಸ್ತಾ ಇರೋದು, ಈ ಪ್ರಾಥಮಿಕ ತನಿಖಾ ವರದಿಯ ಆಧಾರದ ಮೇಲೆ ಮತ್ತು ಇದರಲ್ಲಿ ಶಾಮೀಲಾಗಿರುವಂತಹ ಕೆಲವು ಆರೋಪಿಗಳು ಹೇಳಿರುವಂತಹ ಅಸಲಿ ಸತ್ಯದ ಮೇಲೆ ಈ ಷಡ್ಯಂತ್ರ ಮಾಡಿದ ವಿಚಾರಗಳು ಆಚೆ ಬಂದಿದೆ. ಇವರದ್ದು ಕಪಟ ನಾಟಕ. ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದರ ಹಿಂದೆ ದುರುದ್ದೇಶ ಇತ್ತು. ಎಲ್ಲವೂ ಕೂಡ ಕರ್ನಾಟಕ ರಾಜ್ಯದ ಮುಂದೆ ಇವರು ಎಕ್ಸ್ಪೋಸ್ ಆಗಿದ್ದಾರೆ. ಇಡೀ ದೇಶದ ಮುಂದೆ ಇವರ ಅಸಲಿಯತ್ತು ಈಗ ಗೊತ್ತಾಗಿದೆ. ಇನ್ನ ನೆಕ್ಸ್ಟ್ ಬುರುಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪತ್ರಕರ್ತ ವಸಂತ್ ಗಿಳಿಯಾರ್ ಮಾತಾಡಿದ್ದಾರೆ, ನೋಡ್ಕೊಂಡ್ ಬನ್ನಿ.